ಓಂ ಶಾಂತಿ. ನ ಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧಃ ಕಾಲೇನಾತ್ಮನಿ ವಿಂದತಿ. ಜನ್ಮ ಜನ್ಮಾಂತರದಿಂದ ಜ್ಞಾನಕ್ಕೆ ಸಮನಾದುದು ಬೇರೊಂದಿಲ್ಲ ಎನ್ನುವ ಮಾತನ್ನು ಪದೇ ಪದೇ ಕೇಳ್ತಾ ಜ್ಞಾನ ಈ ಎರಡಕ್ಷರವನ್ನು ಅರ್ಥೈಸಿಕೊಳ್ಳುವುದಕ್ಕೆ ವಿಫಲವಾಗ್ತಾ ಪುಸ್ತಕದ ಜ್ಞಾನ, ವಸ್ತು ಜ್ಞಾನ, ವ್ಯಕ್ತಿ ಜ್ಞಾನ, ಸಮಾಚಾರವೇ ಜ್ಞಾನ, ಖಗೋಳ ಜ್ಞಾನ ಇತ್ಯಾದಿ 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 ಜ್ಞಾನದಲ್ಲಿ ನಿಜವಾದ ಜ್ಞಾನದಿಂದ ಸಂಪೂರ್ಣ ವಿಮುಖನಾಗಿದೆ. ಅಹೋಭಾಗ್ಯ ನನ್ನದು. ಸ್ವಯಂ ಜ್ಞಾನ ಸಾಗರನಾದ ಪರಮಾತ್ಮ ನನ್ನನ್ನು ತನ್ನವನ್ನಾಗಿಸಿಕೊಂಡಾದ ಮೇಲೆ ಆತ್ಮನಾದ ನಾನು ಯಥಾರ್ಥವಾದ ಜ್ಞಾನವನ್ನು ಪಡೆದುಕೊಂಡೆ. ಈಗ ನನ್ನನ್ನು ನಾನು ಜ್ಞಾನಿ ಎಂದುಕೊಳ್ಳುವುದಕ್ಕೆ ತುಂಬ ಹರ್ಷವೆನಿಸ್ತಾ ಇದೆ. ನಾನು ಆತ್ಮ ಜ್ಞಾನ ಸ್ವರೂಪನಾಗಿದ್ದೇನೆ. ನಿಜವಾದ ಅರ್ಥದಲ್ಲಿ ಯಥಾರ್ಥವಾದ ಜ್ಞಾನ ನನಗೆ ದೊರೆತಿದೆ. ಆ ಜ್ಞಾನಕ್ಕೆ ನಾನು ಪಾತ್ರನಾಗಿದ್ದೇನೆ. ಭಗವಂತ ನೀಡಿದ ಜ್ಞಾನ ನನ್ನದಾಗಿದೆ ಎನ್ನುವ ಸಂತೋಷದಲ್ಲಿದ್ದೇನೆ. ಮೊಟ್ಟ ಮೊದಲನೆಯ ಜ್ಞಾನ ದೇಹದಲ್ಲಿರುವ ನನ್ನ ಪರಿಚಯ. ಜಗತ್ತನ್ನು ನೋಡುವ ದೃಷ್ಟಿಕೋನವೇ ಬದಲಾಗಿ ಬಿಟ್ಟಿತು. ಹಲವು ಸಲ ಕೇಳಿದ್ದೆವು, ಸೃಷ್ಟಿಯೊಂದು ನಾಟಕ, ಜನರ ವಿಚಿತ್ರ ವರ್ತನೆಗಳೇ ನಾಟಕ ಅಂದ್ಕೊಂಡಿದ್ವಿ. ಆದರೆ ಪ್ರತಿಯೊಬ್ಬರೂ ವಿಭಿನ್ನವಾದ ದೇಹ ಎನ್ನುವ ವಸ್ತ್ರ ಧರಿಸಿ ವಿಭಿನ್ನವಾದ ಪಾತ್ರವನ್ನು ಮಾಡ್ತಾ ಇದ್ದಾರೆ. ನನ್ನದೂ ಒಂದು ಪಾತ್ರ. ದೇಹ ಕೇವಲ ವಸ್ತ್ರ ಮಾತ್ರ. ಈ ಜ್ಞಾನ ಅನುಭವಕ್ಕೆ ಬಂದಾಗ ಆದ ರೋಮಾಂಚನ ಹೊಸ ಜಗತ್ತನ್ನೇ ತೆರೆದು ಬಿಟ್ಟಿತ್ತು ಕಣ್ಣಿನ ಮುಂದೆ. ಹೌದು, ದೃಷ್ಟಿಕೋನ ಬದಲಾದಾಗ ಸೃಷ್ಟಿಯೇ ಬದಲಾಗಿ ಬಿಡುತ್ತದೆ. ಎಲ್ಲರನ್ನೂ ನೋಡುವ ದೃಷ್ಟಿಕೋನವೇ ಬದಲಾಗಿ ಬಿಟ್ಟಿತು. ಪ್ರತಿಯೊಬ್ಬರೂ ಅವರವರ ಪಾತ್ರವನ್ನು ಮಾಡ್ತಾ ಇದ್ದಾರೆ ಎನ್ನುವ ಅರಿವು, ಅನುಭವ ನನ್ನೊಳಗಿನ ಜ್ಞಾನವನ್ನು ಮತ್ತಷ್ಟು ಗಟ್ಟಿ ಮಾಡಿತು. ಓ ಜ್ಞಾನಸಾಗರ ಬಾಬಾ, ಜ್ಞಾನದ ಗಣಿಯಾಗಿರುವ ಬಾಬಾ, ಜ್ಞಾನ ಸಿಂಧು ಬಾಬಾ, ಅದೆಷ್ಟು ಜ್ಞಾನವಿದೆ ನಿನ್ನ ಬಳಿ. ಖಂಡಿತವಾಗಿಯೂ ಗಿಡ ಮರಗಳನ್ನೆಲ್ಲ ಲೇಖನಿ ಮಾಡಿ
ಹಗಲು ರಾತ್ರಿ ಬರೀತಾ ಹೋದ್ರು, ಸಪ್ತ ಸಮುದ್ರಗಳ ಶಾಯಿ ಒಣಗಿ ಹೋದ್ರು, ನೀನು ಕೊಡುವ ಈ ಜ್ಞಾನ ಮುಗಿಯುವುದೇ ಇಲ್ಲ. ದಿನವೂ ಹೊಸ ಹೊಸ ಜ್ಞಾನ, ಹೊಸ ಹೊಸ ರೀತಿಯಿಂದ ಅದನ್ನು ಸ್ಪಷ್ಟನೆ ಮಾಡುವ ವಿಧಾನ. ಓ ಬಾಬಾ, ಯಾರೋ ವಿದೇಶದಲ್ಲಿ ಕಲಿತು ಬಂದ ಶಿಕ್ಷಕ ಕಲಿಸ್ತಾನೆ ಅಂದರೆ ಎಷ್ಟು ಸಂತೋಷವಾಗ್ತಿತ್ತು. ಆದರೆ ಈಗ ಪರಲೋಕದ ತಂದೆ ಸ್ವಯಂ ಶಿಕ್ಷಕನಾಗಿ ಯಾರಿಗೂ ಗೊತ್ತಿಲ್ಲದ ಜ್ಞಾನವನ್ನು ನನಗೆ ಅರ್ಥವಾಗುವ ಹಾಗೆ ಹೇಳ್ತಿದ್ದಾನಲ್ಲ, ನಾನೆಂತಹ ಸೌಭಾಗ್ಯಶಾಲಿ ಎನ್ನುವ ಜ್ಞಾನ ತುಂಬ ತುಂಬ ಖುಷಿ ಕೊಡ್ತಾ ಇದೆ ಬಾಬಾ. ಪ್ರತಿಯೊಂದಕ್ಕೂ ಪ್ರಶ್ನೆ ಮೂಡ್ತಾ ಇದ್ದ ಮನಸ್ಸಿನಲ್ಲಿ ನಾನಾತ್ಮ ಜ್ಞಾನ ಸ್ವರೂಪ ಆಗ್ತಾ ಇದ್ದ ಹಾಗೆ ಎಲ್ಲ ಪ್ರಶ್ನೆಗಳು ಮಾಯವಾಗಿ ಹೋದವಲ್ಲ ಬಾಬಾ. ಈ ಜಗತ್ತೊಂದು ನಾಟಕ, 4 ಯುಗಗಳ ಕಾಲಚಕ್ರ. ಈ ಎಲ್ಲದರ ಅರಿವು ನನ್ನ ಪಾತ್ರವನ್ನು ಇನ್ನಷ್ಟು ಚೆನ್ನಾಗಿ ಮಾಡಬೇಕು ಎನ್ನುವ ಮನೋಬಲವನ್ನು ಹೆಚ್ಚಿಸ್ತಲ್ಲ ಬಾಬಾ. ಎಂಥ ಅದ್ಭುತವಾದ ಜ್ಞಾನ ಕೊಟ್ಟೆ. ಈಶ್ವರೀಯ ಜ್ಞಾನ, ಈ ಅಲೌಕಿಕ ಜ್ಞಾನ ಜೀವನದ ದಿಕ್ಕನ್ನೇ ಬದಲಾಯಿಸಿಬಿಡ್ತು ಬಾಬಾ. ಬಹಿರ್ಮುಖಿಯಾಗಿದ್ದ ನಮ್ಮ ದೃಷ್ಟಿಕೋನವೆಲ್ಲ ಅಂತರ್ಮುಖಿಯಾಗುವ ಹಾಗೆ ವಸ್ತು ವ್ಯಕ್ತಿ ವೈಭವಗಳಿಂದ ಆಧಾರಿತವಾಗಿದ್ದ ಜೀವನ ಶೈಲಿ ಜ್ಞಾನಾಧಾರಿತವಾಗುವ ಹಾಗೆ ಬದಲಾಯಿಸಿಬಿಡ್ತು ಬಾಬಾ. ಅಮೋಘವಾದಂತಹ ಜ್ಞಾನ, ಅಪರೂಪವಾದ ಜ್ಞಾನ, ಸ್ವಯಂ ವಿಧಾತನೇ ಕಲಿಸಿದ ಜ್ಞಾನ. ನಾನೆಂಥ ಭಾಗ್ಯಶಾಲಿ ಅಲ್ವಾ ಬಾಬಾ. ಬಾಬಾ, ನನ್ನಂತಹ ವಿದ್ಯಾರ್ಥಿಗೆ ಜ್ಞಾನ ಹೇಳುವಾಗ ನೀನು ಅದೆಷ್ಟು ಸಂತೋಷ ಪಡ್ತೀಯ. ಒಮ್ಮೊಮ್ಮೆ ವಿಚಾರ ಮಾಡ್ತಿದ್ದೆ ಬಾಬಾ, ನಿನ್ನ ಜ್ಞಾನಕ್ಕೆ ನಾನು ಸರಿಸಾಟಿ ಏನು ಅಂತ. ಆದರೆ ನನ್ನ ಅಂತರಂಗದಲ್ಲಿರುವ 5,000 ವರ್ಷಗಳ ಹಿಂದಿನ ಸಂಸ್ಕಾರವನ್ನು ಜಾಗೃತ ಮಾಡಿ ನನ್ನನ್ನು ನೀನು ನೀಡುವ ಜ್ಞಾನಕ್ಕೆ ಯೋಗ್ಯವನ್ನಾಗಿ ಮಾಡಿದೆಯಲ್ಲ ಬಾಬಾ. ಎಂಥ ಅದ್ಭುತವಾದ ಶಕ್ತಿ ಇದೆ ಈ ಜ್ಞಾನದಲ್ಲಿ. ಪಂಡಿತರಿಗೂ ವಿದ್ವಾಂಸರಿಗೂ ಅರ್ಥವಾಗದ ವಿಷಯಗಳನ್ನು ಎಷ್ಟು ಸರಳವಾಗಿ ಮನಗಾಣಿಸಿಬಿಟ್ಟೆ. ನೀನು ಶ್ರೇಷ್ಠವೋ, ನಿನ್ನ ಜ್ಞಾನ ಶ್ರೇಷ್ಠವೋ, ಅದನ್ನೆಲ್ಲ ಪಡೆದುಕೊಂಡ ನನ್ನ ಭಾಗ್ಯ ಶ್ರೇಷ್ಠವೋ. ತುಂಬ ಆನಂದದ ಅನುಭವ ಆಗ್ತಿದೆ ಬಾಬಾ. ಗದ್ಗದಿತನಾಗ್ತಾ ಇದ್ದೇನೆ ನಾನು. ಸಮಸ್ತ ವಿಶ್ವದಲ್ಲಿ ಹೋಲಿಕೆಯೇ ಇಲ್ಲದ ನಿನ್ನ ಜ್ಞಾನವನ್ನು ನೀಡುವುದಕ್ಕೆ ನನ್ನನ್ನು ಸತ್ಪಾತ್ರನನ್ನಾಗಿ ಆರಿಸಿಕೊಂಡೆ ಅಲ್ಲ ಬಾಬಾ. ಧನ್ಯವಾದಗಳು ಬಾಬಾ. ಶಬ್ದ ತುಂಬ ಚಿಕ್ಕದು ಬಾಬಾ.
ಆದರೆ ನಿಜವಾಗಿಯೂ ಈ ಜ್ಞಾನವನ್ನು ಪಡೆದು ನಾನು ಸ್ವರ್ಗ ಸುಖಕ್ಕಿಂತ ಹೆಚ್ಚಿನದನ್ನು ಪಡೆದುಕೊಂಡೆ ಬಾಬಾ. ನಿನ್ನ ಮುಂದೆ, ನೀನು ಕೊಡುವ ಜ್ಞಾನದ ಮುಂದೆ ಸ್ವರ್ಗದ ಸುಖವೂ ಯಾವ ಲೆಕ್ಕಕ್ಕೂ ಇಲ್ಲ ಬಾಬಾ. ಭಗವಂತನೇ ಶಿಕ್ಷಕನಾಗಿ ಪ್ರತಿದಿನ ಪಾಠ ಹೇಳಿ ನನ್ನ ತಪ್ಪುಗಳನ್ನು ತಿದ್ದಿ ನನ್ನನ್ನು ಜ್ಞಾನ ಸ್ವರೂಪಿಯನ್ನಾಗಿ ಮಾಡ್ತಿದ್ದನಲ್ಲ, ವಾಹರಿಮೆ, ನಾನೆಂಥ ಭಾಗ್ಯಶಾಲಿ. ಅಷ್ಟು ಸಾಲದು ಅಂತ ಬಾಬಾ ಕರ್ಮದ ಜ್ಞಾನವನ್ನು ತಿಳಿಸಿದೆ, ಸುಕರ್ಮ ಮಾಡುವ ವಿಧಾನವನ್ನು ಕಲಿಸಿದೆ. ಕರ್ಮ ಸನ್ಯಾಸವಲ್ಲ, ಕರ್ಮಯೋಗವನ್ನು ಕಲಿಸಿಕೊಟ್ಟೆ. ಜೊತೆಗೆ ಜನ್ಮ ಜನ್ಮಾಂತರದ ವಿಕರ್ಮಗಳಿಂದ ಮುಕ್ತನಾಗುವ ಜ್ಞಾನವನ್ನು ತಿಳಿಸಿದೆ. ನಾನು ಎನ್ನುವುದನ್ನು ದೂರ ಮಾಡಿ ನಾವು ಎನ್ನುವ ಮನೋಭಾವವನ್ನು ಬೆಳೆಸಿದೆ. ಜಗತ್ತೆಲ್ಲ ನನ್ನ ಪರಿವಾರ. ಈ ಶಬ್ದವನ್ನು ಸಾಕಾರದಲ್ಲಿ ಬದುಕುವುದನ್ನು ಕಲಿಸಿಕೊಟ್ಟೆ ಬಾಬಾ. ಜ್ಞಾನ ಸಾಗರ ನೀನು, ಹೋಲಿಕೆ ಇಲ್ಲದ ಸಾಗರ ನೀನು ಬಾಬಾ. ನಿನ್ನಲ್ಲಿರುವ ಎಲ್ಲ ಜ್ಞಾನವನ್ನು ಆಪೋಷಣ ಮಾಡಿಕೊಂಡು ಬಿಡಬೇಕು ಅಂತ ಮನಸ್ಸು ಹಂಬಲಿಸ್ತಿದೆ ಬಾಬಾ. ನಿನ್ನಂತೆ ನಾನಾಗಬೇಕು, ಎಲ್ಲರಿಗೂ ನಿನ್ನ ಹಾಗೆ ಜ್ಞಾನವನ್ನು ನೀಡುವ ಸಾಮರ್ಥ್ಯ ನನಗೆ ಬರಬೇಕು. ಅಷ್ಟೇ ಅಲ್ಲ ಬಾಬಾ, ಜ್ಞಾನದ ಕಣ್ಣಿನಿಂದ ಪರಮಧಾಮದ ಯಾತ್ರೆ ಮಾಡಿಸಿದೆ. 3 ಲೋಕವನ್ನು ಸಂಚರಿಸುವ ಸಾಮರ್ಥ್ಯ ನನಗೆ ತಂದುಕೊಟ್ಟೆ. ಜ್ಞಾನ ಯೋಗದ ರೆಕ್ಕೆಯನ್ನು ನೀಡಿ ವಿಶ್ವಾತ್ಮರುಗಳ ಕಲ್ಯಾಣ ಮಾಡುವ ಮನೋಬಲವನ್ನು ಬೆಳೆಸಿದೆ ಬಾಬಾ. ಎಂಥ ಅದ್ಭುತವಾದ ಜ್ಞಾನ ಇದು. ಶಂಖವೆನ್ನಲೋ, ಖಡ್ಗವೆನ್ನಲೋ, ಸಾಗರವೆನ್ನಲೋ, ಎಲ್ಲ ಪತಿತಾತ್ಮರನ್ನ ಪಾವನ ಮಾಡುವ ಜ್ಞಾನ ಗಂಗೆಯೋ ಇದು. ಎಲ್ಲ ಶಬ್ದಗಳು ಮುಗಿದು ಹೋದರೂ ಸಹ ಜ್ಞಾನದ ಈ ಅನುಭವ, ಸಾಮರ್ಥ್ಯ, ಮಹತ್ವ ಕಡಿಮೆಯಾಗುವುದೇ ಇಲ್ಲ ಬಾಬಾ. ನಿಜವಾಗಿಯೂ ಜ್ಞಾನ ಸಾಗರನಾದ ನಿನ್ನ ಮಗು ನಾನು ಆತ್ಮಜ್ಞಾನ ಸ್ವರೂಪನಾಗಿದ್ದೇನೆ. ಜ್ಞಾನಪೂರ್ಣವಾದ ಜೀವನ, ಜ್ಞಾನಪೂರ್ಣವಾದ ನೋಟ, ಜ್ಞಾನಪೂರ್ಣವಾದ ನಡಿಗೆ, ಜ್ಞಾನದಿಂದ ಕೂಡಿದ ವ್ಯವಹಾರ, ಪ್ರತಿ ಹಂತದಲ್ಲಿ ಜ್ಞಾನದೊಂದಿಗೆ ಬದುಕುವ, ಜ್ಞಾನವೇ ಜೀವನವಾಗುವ ಸುಂದರವಾದ ಮಾರ್ಗವನ್ನು ತೋರಿಸಿದೆ ಬಾಬಾ. ಎಂಥ ಅದ್ಭುತವಾದ ಹಾಯ್ ಎನಿಸುವ ಮನಸ್ಸಿಗೆ, ಆತ್ಮಕ್ಕೆ ಸುಖ ಕೊಡುವ ಜ್ಞಾನ ಇದು. ಒಬ್ಬನೇ ಪರಮಾತ್ಮ, ಅವನೇ ಪ್ರೀತಿಯ, ಶಾಂತಿಯ, ಜ್ಞಾನದ ಸಾಗರ ಎನ್ನುವುದನ್ನು ಯಾವ ವಾದ ವಿವಾದವೂ ಇಲ್ಲದೆ ಸರಳವಾಗಿ ಒಪ್ಪಿಕೊಳ್ಳುವಂತೆ ಮಾಡಿಬಿಟ್ಟಿತಲ್ಲ ಈ ಜ್ಞಾನ. ಯಾವ ಶಾಸ್ತ್ರವೂ ಯಾವ ಪಾಂಡಿತ್ಯವೂ ಮಾಡಿದ ಕೆಲಸವನ್ನು ನೀನು ಮಾಡಿಬಿಟ್ಟೆ ಬಾಬಾ. ಪ್ರಶ್ನೆಗಳೆಲ್ಲ ಸಮಾಪ್ತವಾಗಿ ಬಿಟ್ಟವು, ಮನಸ್ಸು ಪ್ರಸನ್ನವಾಗಿ ಬಿಟ್ಟು. ಖಂಡಿತವಾಗಿಯೂ ನಿನ್ನನ್ನು ಪಡೆದು ಎಲ್ಲವನ್ನ ಪಡೆದೆ ಎನ್ನುವ ಅನುಭವ
ಜ್ಞಾನಾನುಭವದಿಂದ ಮಾತ್ರ ಸಾಧ್ಯ ಬಾಬಾ. ಕೇವಲ ಪುಸ್ತಕದಲ್ಲಿದ್ದ ಶಬ್ದಗಳು ಇವತ್ತು ನನ್ನ ಮಸ್ತಕದಲ್ಲಷ್ಟೇ ಅಲ್ಲ, ಜೀವನದ ಕಣ ಕಣದಲ್ಲಿ, ಹೆಜ್ಜೆ ಹೆಜ್ಜೆಯಲ್ಲಿ, ಪ್ರತಿ ಸಂಕಲ್ಪದಲ್ಲಿ ಸಮಾವೇಶವಾಗುವಂತೆ ಮಾಡಿದೆ ಬಾಬಾ. ಸೃಷ್ಟಿಯ ಆದಿ ಮಧ್ಯ ಅಂತ್ಯ, ಭೂತ ವರ್ತಮಾನ ಭವಿಷ್ಯ ಎಲ್ಲ ಜ್ಞಾನವನ್ನು ತೆರೆದಿಟ್ಟೆ. ನಿನ್ನಂತಹ ನಿಸ್ವಾರ್ಥಿ ನಿರಹಂಕಾರಿ ಜಗತ್ತಿನಲ್ಲಿ ಯಾರೂ ಇಲ್ಲ ಬಾಬಾ. ಜ್ಞಾನಿಯಾದವನು ಹೇಗಿರಬೇಕು ಎನ್ನುವುದಕ್ಕೆ ನೀನೇ ಸ್ವತಃ ನನ್ನ ಮುಂದೆ ಮಾದರಿಯಾದೆ, ಉದಾಹರಣೆಯಾದೆ. ದೈವತ್ವದ ಸಂಪಾದನೆ, ದೈವಿಕತೆಯ ಸಂಪಾದನೆ, ದೇವತಾ ಸ್ವರೂಪದ ಪ್ರಾಪ್ತಿಗೆ ಜ್ಞಾನವನ್ನೇ ಆಧಾರವಾಗಿಟ್ಟುಕೊಂಡು ಬದುಕುವುದನ್ನು ಕಲಿಸಿದೆ. ಧನ್ಯವಾದಗಳು ಬಾಬಾ. ಜ್ಞಾನವೇ ಜೀವನ, ಜ್ಞಾನವೇ ಶಕ್ತಿ, ಜ್ಞಾನದಿಂದಲೇ ಮುಕ್ತಿ. ಜ್ಞಾನದಲ್ಲಿಯೇ ನನ್ನ ಸರ್ವಸ್ವವು. ನಿನ್ನಿಂದಲೇ ನಾನು, ನನ್ನಿಂದಲೇ ನೀನು ಎನ್ನುವ ಅರಿವು ನನಗಾಗಿದೆ ಬಾಬಾ. ಓಂ ಶಾಂತಿ.